ನೀವು ಮೇಡಮ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವ್ರ ಕಳ್ತನ ದರೋಡೆ ಏನೇ ಮಾಡಿದ್ರು ಸಹ 10 ಜನ ದಿಕ್ಕಿಲ್ದಿರೋ ಹೆಣ್ಮಕ್ಳಿಗೆ ಆಶ್ರಯ ಕೊಡ್ತಾ ಇದ್ದಾರೆ. ಅದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಅಷ್ಟೇ ಅಲ್ಲ ಗೋಪಿ, ಈ ಆಶ್ರಮದಲ್ಲಿರೋ ಪ್ರತಿಯೊಬ್ರು ಅನ್ನ ನೀರು ನೆರಳು ಕಾಣ್ತಿರೋದು ಇವರಿಂದಾನೆ. ಹೌದಪ್ಪ, ಈ ದೇವತೆ ಇಲ್ದಿದ್ರೆ ನಾವೆಲ್ಲ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಗೋರಿ ಆಗ್ಬಿಡ್ತಿದ್ವಿ. ಐ ಆಮ್ ಸಾರಿ ಜ್ಯೋತಿ, ನಾನೊಬ್ಬ ಮೂರ್ಖ. ಕೆಲವು ಮನುಷ್ಯರ ಕೆಟ್ಟ ಕೆಲಸಗಳ ಹಿಂದನೂ ಒಳ್ಳೆ ಉದ್ದೇಶಗಳು ಇರಬಹುದು ನನ್ನ ಅರ್ಥ ಮಾಡ್ಕೊಳ್ಳದೆ ಹೋದೆ. ನಾನು ನನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸಿರೋ ನನ್ನ ಅತ್ಯ ದಿವ್ಯನ ನೀನು ಉಳಿಸ್ಕೊಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಜ್ಯೋತಿ, ಥ್ಯಾಂಕ್ ಯು ವೆರಿ ಮಚ್. ನೀವ್ ಒಂದಲ್ಲ ಒಂದಿನ ನನ್ನನ್ನು ಅರ್ಥ ಮಾಡ್ಕೋತೀರಂತ ನನಗೆ ಗೊತ್ತಿತ್ತು. ಆದ್ರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಪ್ರೀತಿ, ಎಸ್ ಮೇಡಮ್, ಈ ಸಂತೋಷನ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಆಯ್ತು. ತಗೋ ಜ್ಯೂಸ್, ಜ್ಯೂಸ್ ಕುಡಿಯ. ಅಲ್ಲಿ ಇದೇನೋ ಇದು, ಇನ್ನೂ ಇಷ್ಟು ಬೇಜಾರು ಮಾಡ್ಕೊಂಡು ಕುಂತ್ಕೊಂಡ್ರೆ ಹೆಂಗೋ. ಅಲ್ಲ ಕಂದ, ಹೋದವಳೇನಾದ್ರೂ ವಾಪಸ್ ಬರ್ತಾಳೇನಪ್ಪ? ಎಲ್ಲಾರು ಒಂದ್ ದಿವಸ ಸಾಯೋದೆ ಅಲ್ವಾ? ಕುಡಿಯೋ. ಹೋಗ್ತೀಯೋ? ನೋಡ್ಕೊಂಡ್ ಬರ್ತೀನಿ. ಯಾಕೆ? ನಾನು ಯಾರ ಮನೇಲಿ, ನಮ್ಮ ಮನೇಲಿದ್ದೀನ ಪಕ್ಕದ ಮನೇಲಿದ್ದೀನ ಅಂತ. ಅಯ್ಯೋ ಬಾ, ಕುತ್ಕೋ ಬಾ. ನೋಡ್ಚಿನ್ನ, ನೀನು ನಮ್ಮನೇಲೇ ಇದೆಯಾ? ಇಲ್ಲೋಡ, ಇದು ನಮ್ಮನೇನೆ. ನಾನು ನಿಮ್ಮಮ್ಮನೆ, ಇವರು ನಿಮ್ಮಪ್ಪನೆ. ಇಲ್ಲಿ ನಿಂತೈತಲ್ಲ ಈ ಭೂತ, ಇದು ನನ್ನ ಮಗಳ ಗಂಡ. ಮುದ್ದೆ ಅಳಿಯ. ಚೆನ್ನಾಗಿ ಸೀರಿಯಸ್ ವಿಷಯ ಮಾತಾಡ್ಬೇಕಾರೆ ಯಾಕೆ ತಲೆ ಹಾಕ್ತೀಯಾ? ಸ್ವಲ್ಪ ಸುಮ್ಮನಿರ್ತೀಯಾ? ನೋಡಿ, ನೇರವಾಗಿ ವಿಷಯಕ್ಕೆ ಬನ್ನಿ. ಏ ಕರಿಯ, ಬಾಯಿ ಮುಚ್ಕೊಳಕ್ಕೆ ಏನ್ ತಗೋತೀಯ? ಅಕ್ಕ, ಭಾವನಾಗ ದಬಾಯಿಸ್ತೀಯಾ? ವಿಷಯ ಏನು ಅಂತ ನೇರವಾಗಿ ಹೇಳಿ. ಹೇಳ್ತೀವಿ. ಈ ಮನೇಲಿ ನಿನಗಲ್ದೆ ಬೇರೆ ಯಾರಿಗೋ ಹೇಳಕ್ಕಾಗುತ್ತೆ? ನಾವು ನಿನಗೆ ಒಂದ್ ಒಳ್ಳೆ ಸಂಬಂಧ ಹುಡುಕಿದೀವಿ ಕಣೋ. ಭಾರಿ ದೊಡ್ಡ ಸಂಬಂಧ. ಹುಡುಗಿ ದಂತದ ಗೊಂಬೆ ಇದ್ದಂಗಿದ್ದಾಳೆ, ಕೈ ತೊಳೆದೇ ಮುಟ್ಬೇಕು. ಅಷ್ಟೊಂದು ಗಲಿ ಹಂಗಲ್ಲ ಕಣೋ, ಅವಳಷ್ಟು ನಯವಾಗಿ ನಾಜುಕಾಗಿ ವಯ್ಯಾರವಾಗಿ ಅವಳು. ಅಷ್ಟೊತ್ತವರೆಗೂ ಬೆಣ್ಣೆ ಹಚ್ತಾ ಇದ್ದಿದ್ದು ಈ ವ್ಯವಹಾರ ಕುದುರಿಸೋಕ. ಫೋಟೋದಲ್ಲೇ ಅಷ್ಟೊಂದು ಚೆನ್ನಾಗಿದ್ದಾಳೆ ಅಂದ್ಮೇಲೆ ಇನ್ನು ನೋಡೋದಕ್ಕೆ ರಿಯಲಿ ಎಷ್ಟು ಚೆನ್ನಾಗಿರ್ಬೋದಲ್ಲ? ಅಂದ್ರೆ ನೀವ್ ಯಾರು ಇನ್ನು ನೋಡೇ ಇಲ್ಲ? ಅದೆಂಗೋ, ನಿನ್ನ ಒಪ್ಪಿಗೆ ಇಲ್ದೆ ನಿನಗೆ ಹೇಳ್ದೆ ನಾವೆಂಗೋ ನೋಡ್ತೀವಿ ಹುಡುಗಿನ? ನೋಡ್ ಮಗ್ನೆ, ನೀನ್ ಹೂ ಅಂದ್ರೆ ನಾವ್ ಹೋಗಿ ನೋಡ್ಕೊಂಡ್ ಬಂದ್ವಿ. ಹೂನಾ? ಹೂ ಅನ್ನ, ಹೂ ಅನ್ನಪ್ಪ, ಹೂ ಅನ್ನ. ಸುಮ್ನಿದೆ, ಹೂ ಅಂದೆ ಅಂತಾನೆ. ಮದುವೆ ಅಂತ ಚಿಕ್ಕ ಮಕ್ಳು ಚಾಕ್ಲೇಟ್ ಅಳ್ತಾ ಇರ್ಲಿಲ್ವೇ? ಹಾಗ ಅಳ್ತಾ ಇದ್ದೋನು ಮದುವೆ ಮಾಡ್ತೀವಿ ಅಂದ್ರೆ ಹೂ ಅಂದೇ ಇರ್ತಾನ? ಹೂ ಅನ್ನ, ಹೂ ಅನ್ನ, ಹೂ ಅನ್ನ, ಹೂ ಅನ್ನಪ್ಪ. ಅಲ್ಲಪ್ಪ, ಮನೆ ಕವಿದಿರೋ ಸೂತ್ಕನೇ ಇನ್ನು ಕಳೆದಿಲ್ಲ, ಅಷ್ಟರಲ್ಲೇ ಒಂದು ಶುಭ ಕಾರ್ಯನಾ? ಅದು ಅಲ್ಲದೆ ಮದ್ವೆ ನನ್ನ ಸಂಬಂಧಪಟ್ಟಿರೋ ವಿಷಯ, ನನ್ನ ಪರ್ಸನಲ್. ಅದ್ರಲ್ಲಿ ನೀವ್ಯಾರು ತಲೆ ಹಾಕೋದ್ ಬೇಡ. ಕಿರ್ಚ್ಬೇಡ, ವಾಲ್ಯೂಮ್ ಸ್ವಲ್ಪ ಕಡಿಮೆ ಮಾಡ್ಕೊ. ನನ್ ಮದ್ವೆ ತೀರ್ಮಾನ ನಾನ್ ತಗೋತೀನಿ, ನೀವ್ಯಾರು ತೊಂದರೆ ತಗೊಳ್ಳೋದು ಬೇಡ. ಆಯ್ತಾ ಮಾವ, ಮುಖಕ್ಕೆ ಮಂಗಳಾರತಿ. ಕುಮ್ಮಕ್ ಕೊಡ್ತೇನೆ ಅವನ್ಗೆ, ಕುಮ್ಮಕ್ಕು. ಅವನು ಈ ಮದ್ವೆಗೆ ಒಪ್ಕೊಳ್ಳಿಲ್ಲ ಅಂದ್ರೆ ಈ ಮನೇಲಿ ನಡೆಯೋದು ಸತ್ತೋಳ್ತಿದ್ಯಲ್ಲ ನಿಂತಿದ್ದಿ. ಐನವ್ರೆ, ನಿಮ್ಮಿಂದ ನಂಗೊಂದು ಆಗ್ಬೇಕಿತ್ತು. ನನ್ನಿಂದನಾ? ನೀವ್ ಯಾರಿಗೂ ಹೇಳ್ಬಾರ್ದು. ಏನೇ, ಹಾಲ್ಗೇನಾದ್ರೂ ನೀರ್ ಜಾಸ್ತಿ ಸೇರ್ಸಿದ್ಯಾ? ಇರ್ಲಿ ಬಿಡು, ನಮ್ಮ ಮನೇಲಿ ಯಾರಿಗೂ ಗೊತ್ತಾಗಲ್ಲ. ಯಾಕೆಂದ್ರೆ ಎಲ್ರು ಕಲ್ಬೇರ್ಕೆ ಜನಗಳೇ. ಅದಲ್ಲ ಐನೋರೆ. ಅಯ್ಯೋ, ಮತ್ತಿನ್ನೇನೆ ನಿನಗೂ ನನಗೂ ಒಂದೇ ಒಂದ್ಕಿತ ಸೀನ್ ಬಿಡಿ ಐನೋರೆ. ಅಯ್ಯೋ, ನಿನ್ ಮನೆ ಕಾಯುವಾಗ ನಾನ್ ಸೀರಿದ್ರೆ ಸೀರೆ ಬಿಚ್ಚೋಗುತ್ತೆ ಕಣೆ. ಇದು ಬಿಚ್ಚೋಗ್ಲಿ ಅಂತಾನೆ ಹೇಳ್ತಿರೋದು. ಅಯ್ಯೋ, ನಿನ್ ಸವಾಸನ ಬೇಡ ಕಣೆ. ಮೊನ್ನೆ ತಾನೆ ನಿನ್ ಗಂಡ ಜೈಲಿಂದ ಬಂದವನಂತೆ. ಅಯ್ಯೋ, ಅದ್ಯಾಕಂಗ್ ಎದ್ರಕಂಡ್ ಸಾಯ್ತೀರಾ? ಅವನು ಜೈಲಲ್ಲಿ ಇರ್ಬೇಕಾದ್ರೇನೆ ಗುರು ಬೋಧನೆ ತಗೊಂಡವನಂತೆ. ಅದಕ್ಕೆ ಅಲ್ವಾ ನಂಗೆ ಈ ಗತಿ ಬಂದಿರೋದು. ಅವನು ಗುರು ಬೋಧನೆ ತಗೊಂಡಿರೋದ್ರಿಂದ ನಿನ್ಗೇನೆ ಕಷ್ಟ? ನಾನು ಮುಟ್ಟಬಾರ್ದಂತೆ. ನಾನು ಮುಟ್ಟಕ್ ಹೋದ್ರೆ ಕಾಮ ಕ್ರೋಧ ಕೆಟ್ಟದ್ದು ಅಂತ ಭಜನೆ ಪದ ಹೇಳ್ತಾನೆ. ಉಪ್ಪು ಹುಳಿ ತಿಂದಿರೋ ಈ ದೇಹ ನೋಡಿ ಹೆಂಗ್ ತಾನೇ ತಡ್ಕೊಳಕಾಯ್ತದೆ? ಒಂದೇ ಒಂದ್ ಕಿತ ಸೀನ್ ಬಿಡಿ. ಸೀರೋಕಿಲ್ವಾ? ಸೀರೋಕಿಲ್ವಾ? ಅಮರೇ ಬೇಡ ಕಣೆ, ನಿನ್ ಕರ್ಮ ಅನುಭವಿಸು. ಬರೀ ಸೀರೆ ಉದಾಯ್ತು.
ಇನ್ನೊಂದೇ ಒಂದ್ ಕಿತ ಸಿಗ್ಬಿಡಿ ಅಣ್ಣಾರೆ. ಸೀರೆ ಸಿಗಿಸ್ಕಳೆ, ಇನ್ನೊಂದ್ ಸಾರಿ ಸಿಂದ್ರೆ ಲಂಗ ಉದ್ರೋಗುತ್ತೆ ಕಣೆ. ಅದು ಉದ್ರೋಗ್ಲಿ ಅಂತ ತಾನೇ ನಾನು ಕೇಳ್ತಿರೋದು. ನನ್ನ ಹೆಂಡತಿ ಸುರುಪನಕ್ಕೆ ನೋಡಿದ್ರೆ ಏನಪ್ಪ ಗ್ರಾಚಾರ? ಐನೋರೆ ಸರಿಯಾ? ಏನ್ ನಡೀತಿದೆ ಇಲ್ಲಿ? ಸೀರೆ ಮೊರೆ ಇಲ್ಲ, ಸೀನಾಟ ಆಡ್ತಿದೀವಿ. ಓ, ಸೀನಾ ಆಟ ನಡೀತಿದ್ಯಾ? ಇಲ್ಲ ಕಣೆ, ಕಷ್ಟ ಸುಖ ಮಾತಾಡ್ತಿದ್ವಿ. ಅಣ್ಣ ಸೀರೆ ಹರಿದೋಗಿದೆ, ಒಂದ್ ತಂದ್ಕೊಡು ಕೇಳ್ತಿದ್ಲು. ಆ ಅಣ್ಣ ಅಂತ ಕಷ್ಟ ಸುಖ ಮಾತಾಡಿದ ತಕ್ಷಣ ಸೀರೆ ಬಿಚ್ಚೋಬಿಡ್ತಾ? ಏನೇ ತಾಡ್ಗಿತಿ, ಇನ್ನೊಂದ್ಸಲ ಈ ಕರಿ ದೇವಾಗ ಏನಾದ್ರು ಹಾಲು ಹಾಕದ ಅಂತಂದ್ರೆ ಹುಟ್ಲಿಲ್ಲ ಅನ್ಸ್ಬಿಡ್ತೀನಿ. ಸರಿ, ಸರಿ. ನಾನ್ ಬಂದ್ರೆ ಮಾತ್ರ ಹಾಲು ಹಾಕ್ಬೇಕು. ಆಯ್ತಮ್ಮರೆ. ಸರಿ ಮಾಡ್ಕೊಳೆ, ಸರಿ ಮಾಡ್ಕೊಳೆ. ತೊಲಗಿಲಿಂದ ತೊಲಗೆ, ಸುಪ್ನಾತಿ ತೊಲಗೆ. ಏನೋ ಕರಿಯ, ಈ ಕರಿ ಮುತ್ತಿಗೆ ಅವಳ್ಬೇಕಾ? ಹೆಂಗೋಯ್ತು ನಿನ್ ಮೈಗೆ? ನನ್ಗೆ ಎದುರಿಸ್ತೀಯಾ? ಬಾ ನೀನ್ ಒಳಗೆ. ಡ್ರೈವರ್ ಕಾರ್ ನಿಲ್ಸಿ. ಮೇಡಮ್, ಇವ್ರು ನಮ್ ಗೋಪಿ ಅಲ್ವಾ? ಎಸ್ ಎಸ್, ಕರೆಕ್ಟ್. ಗೋಪಿ, ಅಯ್ಯೋ ನೀನಾ? ಕಳ್ಳಿ ಮುಳ್ಳಿ ಸುಳ್ಳಿ ಫೋಟುಂಟಿ ಕಚ್ಚಡ ಮೋಸಗಾತಿ ಮಾಟಗಾತಿ. ಅಯ್ಯೋ ಏನ್ ಕರ್ಮ ಮಾಡಿದ್ನ ನಾನು? ಯಾಕಮ್ಮ ನನ್ ಜೀವ ತಿಂತೀಯ ನೀನು? ಪ್ಲೀಸ್ ಗೋಪಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ನಾನು ಯಾರ ಮಾತು ಕೇಳೋದಿಲ್ಲ. ಪ್ಲೀಸ್ ಸರ್, ನಾವ್ ಹೇಳೋದನ್ನ ಸ್ವಲ್ಪ ಕೇಳಿ. ನಿಮ್ಮ ಮಾತು ಕೇಳ್ಬೇಕಾ? ಅಮ್ಮಣ್ಣಿ, ನಿನ್ ಮಾತು ಕೇಳಿದ್ರಷ್ಟೇ ನನ್ನ ಡೈರೆಕ್ಟ್ ಜೈಲಿಗೆ ಸೇರಿಸ್ಬಿಡ್ತೀಯ. ಪ್ರೀತಿ, ಇವನ್ನ ಬಿಡಬಾರ್ದು. ಫಾಲೋ ಮೀ. ಓಕೆ ಮೇಡಮ್. ಅರೆ ಅಮ್ಮ, ಈ ಸೀರೆ ನಿಂಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಚಿಕ್ಕಪ್ಪ ಕೊಡ್ಸಿದ್ದಲ್ವಾ? ಗೋಪಿ, ಅವತ್ತು ಸೀರೆ ಹರಿದೋಯ್ತು ಅಂತ ಎಷ್ಟು ಬೇಜಾರು ಮಾಡ್ಕೊಂಡಿದ್ಯಲ್ಲ, ಈಗ ತೋರ್ಸು ಎಲ್ಲ ಹರಿದಿದೆ ಅಂತ. ಅಲೇ ಇದೇನತ್ಗೆ ಹರಿದೋದ್ ಕಡೆ ಒಳ್ಳೆ ಡಿಸೈನ್ ಮಾಡ್ಬಿಟ್ಟಿದ್ದೀರಾ, ಬೊಂಬಾಟತ್ಗೆ. ಇದು ನನ್ನ ಅತ್ತಿಗೆ ತಕ್ಕೊಟ್ಟು ಸೀರೆ ಇದ್ದಾಗಿದೆಯಲ್ಲ, ಅದೇ ರೀತಿ ಡಿಸೈನ್ ಇದೆ. ಇಲ್ಲ ನೋಡಮ್ಮ. ಯಾರು? ಈ ಸೀರೆ ಯಾರ್ದು ಗೊತ್ತಾ? ಸೀರೆ ಅವರು ಒಳಗಡೆ ಇದ್ದಾರೆ ಸರ್. ಅವ್ರನ್ನ ಸ್ವಲ್ಪ ತೋರಿಸ್ತೀರಾ? ಹಾ, ತೋರಿಸ್ತೀನಿ. ಬನ್ನಿ ಸರ್. ಅಲ್ಲಿ ನೋಡಿ ಸರ್, ಅಲ್ಲಿದಾರಲ್ಲ ಅವ್ರಿ. ದಿವ್ಯಾ, ಅಮ್ಮ, ಚಿಕ್ಕಪ್ಪ, ಚಿಕ್ಕಪ್ಪ, ಗೋಪಿ, ನಾನು ಈ ಜನ್ಮದಲ್ಲಿ ನಿಮ್ಮಿಬ್ರು ನೋಡ್ತೀನಿ ಅಂತ ಅನ್ಕೊಂಡಿದ್ದೀನಿ. ನೀವಿಬ್ರು ಸತ್ತೋಗಿದ್ರೆ ಅಂತ ಅನ್ಕೊಂಡಿದ್ದೆ. ಹೌದು ಗೋಪಿ, ನಾವು ಸತ್ತೇ ಹೋಗ್ತಾ ಇದ್ವಿ. ಯಾರೋ ಪುಣ್ಯಾತ್ಮರು ನಮ್ಮನ್ನು ಕಾಪಾಡಿದ್ರು. ಈ ದೇವತೆ ನಮ್ಗೆ ಆಶ್ರಯ ಕೊಟ್ರು. ಜ್ಯೋತಿ, ನೀನಾ? ಜ್ಯೋತಿ, ನೀನ್ ನನ್ನ ಅತ್ತಿಗೆನ ಕಾಪಾಡ್ದಿಯಾ? ಹೌದು ಗೋಪಿ. ಅವತ್ ಮಂಗಳೂರಿಂದ ಜಗಳ ಮಾಡ್ಕೊಂಡು ಬೆಂಗಳೂರಿಗೆ ವಾಪಸ್ ಬಂದ್ರಲ್ಲ, ಆವಾಗ ನಾನು ಪ್ರೀತಿ ಕಾರಲ್ಲಿ ಬರ್ಬೇಕಾದ್ರೆ ಏನಾಯ್ತು ಗೊತ್ತಾ? ನಿಲ್ಸಿ ನಿಲ್ಸಿ, ಕಾರ್ ನಿಲ್ಸಿ. ಡ್ರೈವರ್ ಕಾರ್ ನಿಲ್ಸಿ. ಏನಾಯ್ತು? ಹೆಲ್ಪ್ ಮಾಡ್ತೀರಾ? ಯಾರೋ ಸಮುದ್ರ ಬಿದ್ದಿದ್ರು, ನಾವೆಲ್ಲ ಸೇರಿ ಕಾಪಾಡಿದ್ವಿ. ಆಸ್ಪತ್ರೆ ಸೇರಿಸಬೇಕು, ಸ್ವಲ್ಪ ಹೆಲ್ಪ್ ಮಾಡ್ತೀರಮ್ಮ? ಹೌದಾ, ಬನ್ನಿ ಬನ್ನಿ. ಅಶಿಶೋ, ಪ್ರೀತಿ, ಮೇಡಮ್, ಇವ್ರು ನಮ್ ಗೋಪಿ ಅತ್ಕೆ ಅಲ್ವಾ? ಹೌದು ಮೇಡಮ್. ಗೋಪಿ ಪ್ರಜ್ಞೆ ತಪ್ಪಿದ್ದು ನಮ್ಮನ್ನ ಆಸ್ಪತ್ರೆಗೆ ಸೇರಿಸಿ ಹುಷಾರಾದ್ಮೇಲೆ ಈ ಆಶ್ರಮ ಕರ್ಕೊಂಡು ಬಂದು ಆಶ್ರಯ ಕೊಟ್ಟಿದ್ದಾರೆ. ಹೌದು ಗೋಪಿ, ನಿಮ್ ಮೇಡಮ್ ನನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಅವ್ರ ಕಳ್ತನ ದರೋಡೆ ಏನೇ ಮಾಡಿದ್ರು ಸಹ 10 ಜನ ದಿಕ್ಕಿಲ್ದಿರೋ ಹೆಣ್ಮಕ್ಳಿಗೆ ಆಶ್ರಯ ಕೊಡ್ತಾ ಇದಾರೆ. ಅದಕ್ಕೋಸ್ಕರ ಕಷ್ಟಪಡ್ತಿದ್ದಾರೆ. ಅಷ್ಟೇ ಅಲ್ಲ ಗೋಪಿ, ಈ ಆಶ್ರಮದಲ್ಲಿರೋ ಪ್ರತಿಯೊಬ್ರು ಅನ್ನ ನೀರು ನೆರಳು ಕಾಣ್ತಿರೋದು ಇವರಿಂದಾನೆ. ಹೌದಪ್ಪ, ಈ ದೇವತೆ ಇಲ್ದಿದ್ರೆ ನಾವೆಲ್ಲ ಸತ್ತು ಮಣ್ಣಲ್ಲಿ ಮಣ್ಣಾಗಿ ಗೋರಿ ಆಗ್ಬಿಡ್ತಿದ್ವಿ. ಐ ಆಮ್ ಸಾರಿ ಜ್ಯೋತಿ, ನಾನೊಬ್ಬ ಮೂರ್ಖ. ಕೆಲವು ಮನುಷ್ಯರ ಕೆಟ್ಟ ಕೆಲಸಗಳ ಹಿಂದೆನೂ ಒಳ್ಳೆ ಉದ್ದೇಶಗಳು ಇರಬಹುದು ನನ್ನ ಅರ್ಥ ಮಾಡ್ಕೊಳ್ಳದೆ ಹೋದೆ. ನಾನು ನನ್ನ ಪ್ರಾಣಕ್ಕಿಂತ ಜಾಸ್ತಿ ಪ್ರೀತಿಸಿರೋ ನನ್ನ ಅತ್ತಿಗೆ ದಿವ್ಯನ ನೀನು ಉಳಿಸ್ಕೊಟ್ಟೆ. ಥ್ಯಾಂಕ್ ಯು ವೆರಿ ಮಚ್ ಜ್ಯೋತಿ, ಥ್ಯಾಂಕ್ ಯು ವೆರಿ ಮಚ್. ನೀವ್ ಒಂದಲ್ಲ ಒಂದಿನ ನನ್ನನ್ನು ಅರ್ಥ ಮಾಡ್ಕೋತೀರಂತ ನನಗೆ ಗೊತ್ತಿತ್ತು. ಆದ್ರೆ ಆ ದಿನ ಇಷ್ಟು ಬೇಗ ಬರುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಪ್ರೀತಿ, ಎಸ್ ಮೇಡಮ್. ಈ ಸಂತೋಷನ ನಾವೆಲ್ಲರೂ ಸೇರಿ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ. ಆಯ್ತು. ಈ ಸಂತೋಷನ ಸೆಲೆಬ್ರೇಟ್ ಮಾಡೋ ಮುಂಚೆ
ನಾನೊಂದು ಕೆಲಸ ಮಾಡಬೇಕು. ಏನದು ಗೋಪಿ? ಹೇಳ್ತೀನಿ.